ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ರಸ್ತೆ ಮಧ್ಯೆ ದಾಟುವಾಗ ಜಿಂಕೆಯೊಂದು ಸಿಕ್ಕಿದೆ. ಯುವಕರು ಆ ಜಿಂಕೆ ಮರಿ ಕಂಡು ಅಚ್ಚರಿಗೊಂಡಿದ್ದಾರೆ. ಜಿಂಕೆ ಅನಿವಾರ್ಯವಾಗಿ ರಸ್ತೆ ದಾಟುವಾಗ ಕಾಲಿಗೆ ಏಟು ಮಾಡಿಕೊಂಡು ಈ ಯುವಕರಿಗೆ ಸಿಕ್ಕಿದ್ದು, ಯುವಕರು ಮಾನವೀಯತೆ ಮೆರೆದು ಅರಣ್ಯ ಇಲಾಖೆಗೆ ತಂದುಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಆ ಜಿಂಕೆ ಮರಿಯನ್ನು ನೋಡಿ ಕಾಲಿಗೆ ಏಟಾಗಿದ್ದನ್ನು ಕಂಡು ಅದಕ್ಕೆ ಚಿಕಿತ್ಸೆ ಕೊಡಿಸಿ ಮತ್ತೆ ಕಾಡಿಗೆ ಬಿಡುವ ಕೆಲಸ ಮಾಡಿ ಆ ಜಿಂಕೆ ಮರಿಯ ಪ್ರಾಣವನ್ನು ರಕ್ಷಿಸಿದ್ದ ಹಿರಿಯೂರು ಅರಣ್ಯ ಇಲಾಖೆಗೆ ಒಂದು ಸಲಾಂ ಹೇಳಲೇಬೇಕು. ಕಾಡಿನಲ್ಲಿ ಇರುವ ಪ್ರಾಣಿಗಳನ್ನು ರಕ್ಷಿಸುವುದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿಭಾಯಿಸಿದ್ದಾರೆ. ಹಾಗೂ ಯುವಕರು ಅದನ್ನು ತಂದುಕೊಟ್ಟು ಅದರ ಜೀವವನ್ನು ಕಾಪಾಡಿದ ಕೀರ್ತಿ ಆ ಯುವಕರಿಗೂ ಸಲ್ಲುತ್ತದೆ. ಸರ್, ನಿಮ್ಮ ಹೆಸರು? ಸರ್ ಆದರ್ಶ್ ಅಂತ. ಸರ್ ಆದರ್ಶ್ ಅಂತ. ಆದರ್ಶ್, ಎಲ್ಲಿ ಸಿಕ್ತು ಸರ್ ಜಿಂಕೆ? ಸರ್ ಇದು ಐಮಂಗಲದ ಹತ್ರ NH 13 ರೋಡ್ ಹತ್ರ NH 13 ವರ್ಕ್ ಮಾಡೋ ಲೇಬರ್ಸ್ ಕೈಗೆ ಸಿಕ್ಕಿತ್ತು. ನಾವು ಅದೇ ಸಮೀಪದಲ್ಲಿ ಗಾಡಿ ಹೋಗ್ಬೇಕು, ರೋಡ್ ಮೇಲೆ ಬಂದಾಗ ಬಂದಾಗ ಅಲ್ಲೇ ಯಾರಾದ್ರೂ ತಗೊಂಡೋಗ್ಬಿಟ್ಟು ಅದಕ್ಕೆ ಅನಾಹುತ ಮಾಡ್ತಾರೆ ಅಂತೇಳಿ ಡಿಪಾರ್ಟ್ಮೆಂಟಿಗೆ ಒಪ್ಪಿಸ್ತೀವಿ. ಈಗ ಅರಣ್ಯ ಇಲಾಖೆಗೆ ಕೊಡಕ್ಕೆ ಬಂದಿದ್ದೀರಾ. ತಮ್ಮ ಹೆಸರು? ಮಂಜು. ತಮ್ಮ ಹೆಸರು ಸರ್? ಪ್ರದೀಪ್ ಅಂತ. ನಮ್ಮ ಹುಡುಗರು ನನಗೆ ಫೋನ್ ಮಾಡಿದ್ರು. ಹಾಂ, ಆದ ಕಾರಣ ಅರಣ್ಯ ಇಲಾಖೆಗೆ ಒಪ್ಪಿಸ್ಬೇಕು, ಈ ಥರ ಜಿಂಕೆ ಮರಿ ಸಿಕ್ಕಿದೆ ಅಂತ ಹೇಳಿದರು. ಅದಕ್ಕೋಸ್ಕರ ಅದು ಬೇರೆಯವ್ರ ಕೈ ಸಿಕ್ಕರೆ ಮಾಂಸಾಹಾರ ಆಗಿಬಿಡುತ್ತೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಎಲ್ಲ ಇದ್ದಾರೆ, ಅವರಿಲ್ಲ ಸದ್ಯಕ್ಕೆ. ಅವರ ಸಿಬ್ಬಂದಿಗಳಿದ್ದಾರೆ, ಅವ್ರಿಗೆ ಹಸ್ತಾಂತರಿಸ್ತೀವಿ. ಸರ್ ತಮ್ಮ ಗಮನಕ್ಕೆ ಯಾವಾಗ ಬಂತು ಸರ್? ಈಗ ಜಸ್ಟ್ ಈಗ ಫೋನ್ ಮಾಡೋದು. ಈಗ ಫೋನ್ ಮಾಡಿದರೆ ಈಗ ತಂದು ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಕೊಡಿಸಿ ಹಾಂ, ಜೋರ್ ಬಿಡ್ತೀವಿ. ಓಕೆ ಸರ್, ಆದಷ್ಟು ಜಲ್ದಿ ಕರ್ಕೊಂಡು ಬ್ಲಾಕ್ ಬಕ್ ಕಂಡುಗುರಿ ಅದೇ ಕಲರೇ ಚೇಂಜ್, ಬ್ರೌನಿಶ್ ಇರೋದಿಲ್ಲ, ಬ್ಲ್ಯಾಕು ಮತ್ತು ಬ್ರೌನಿಶ್ ಮಿಕ್ಸ್ ಇದೆ. ಮೊನ್ನೆ ಅಡುಗೆ ಎಷ್ಟು